ಸರ್ ಒಂಚೂರು ಈ ಕಡೆ ನೋಡಿ ಸರ್ ನನ್ನ ಫೋಟೋಗೆ. ನೆರವೇರಿಸಿದಂಥ ಈ ಪೂರ್ವಭಾವಿ ಸಭೆಯ ಚುನಾವಣೆಗಳು ಬರ್ತಕ್ಕಂಥ ಎಲ್ಲ ದಿನಗಳು ಕೂಡ ಈಗ ಎಲ್ಲ ಚುನಾವಣೆಗಳು ಆರಂಭಗಳಾಗಿದೆ. ಇದು ಮೊದಲನೇದಾಗಿ ಪದವೀಧರ ಕ್ಷೇತ್ರದ ಏನು ಚುನಾವಣೆ ಏನಿವತ್ತು ಅದಕ್ಕೆ ನಾವೆಲ್ಲ ಪೂರ್ವಭಾವಿಯಾಗಿ ಎಲ್ಲರೂ ಕೂಡ ಇಡೀ ನಮ್ಮ ಆಗ್ನೇಯ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ ಬಿಜೆಪಿ ವತಿಯಿಂದ ನಮ್ಮ KN ಸುರೇಶ್ನವರು ಅವರೇನು ಆಯ್ಕೆ ಆಗಿದ್ದ ಪಕ್ಷದಿಂದ ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಹಾಗೂ ವೋಟರ್ಸ್ ಕೂಡ ಸೇರಿ ಸಭೆ ಮಾಡ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸುರೇಶ್ ಅವರೇ, ಚಿಂತಾಮಣಿಯ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಓಟಿತ್ತು. ವಿದ್ಯಾವಂತರ ಪದವೀಧರರ ಓಟು ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರು. ಅಂದರೆ ಟೌನ್ನಲ್ಲಿ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನಿವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು. ತಾವೆಲ್ಲ ಏನಿವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲದ ಗ್ರಾಮಾಂತರದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆ ಎಲ್ಲ ಬಂದಿದ್ರೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ಗ್ರಾಮ ನಮ್ಮ ನಗರದಲ್ಲಿರ್ತಕ್ಕಂಥ ಏನು ಮುಖಂಡರು ಬಂದಿದ್ದಾರಲ್ಲ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ 2 ಸರಿ 3 ಸರಿ 4 ಸರಿ ತಾವು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು ಬಿಜೆಪಿ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರುತ್ತೆ. ಎಲ್ರಿಗೂ ಹೇಳಬೇಕು, ಮತದಾರರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಕಾಂಗ್ರೆಸ್ ಏನು ನಡೆ ಇದೆಯಲ್ಲ ತಾವೆಲ್ಲ ಎಲ್ಲರಿಗೂ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕೂಡ ಈ ಬಾರಿ ಇರ್ತಕ್ಕಂಥ ಕೆಲವೇ ಕಾಂಗ್ರೆಸ್ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು. ಯಾಕಂದರೆ ನಮಗೆಲ್ಲ ಈ ಸರಿ ಬರ್ತಕ್ಕಂಥ ಕಷ್ಟ ಇದೆ, ಬಿಜೆಪಿಗೆ ಈ ಸರಿ ಇವತ್ತು ಒದಗಿದೆ. ಬಿಜೆಪಿ ಬರ್ತಕ್ಕಂಥದ್ದು ಮುನ್ಸೂಚಿ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇದ್ರೆ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ ಅವರೆಲ್ಲ ಬುದ್ಧಿವಂತರು ಮತದಾರರು. ಯಾಕಂತೇಳಿ ಪದವೀಧರರೆಲ್ಲ ಕೂಡ ಬುದ್ಧಿವಂತರು, ಏನು ಜಾಸ್ತಿ ಹೇಳೋಕ್ಕಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ. ಆದರೆ ಮತ ಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ ಬಿಜೆಪಿಯ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಅವರ ಪರವಾಗಿ ನಾವೆಲ್ಲ ಮತ ಹಾಯಿಸ್ಬೇಕಾಗುತ್ತೆ. ಹಂಗಾದ್ರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಈ ಬಾರಿ ನಾವು ಬಿಜೆಪಿಯ ಕಳೆದ ಬಾರಿ ಕೂಡ ನಾವು ಬಿಜೆಪಿ ಗೆದ್ದಿದ್ವಿ. ಈ ಕ್ಷೇತ್ರ ಸುಮಾರು ಸರಿ JDS ಗೆದ್ದಿದೆ, ಬಿಜೆಪಿ ಗೆದ್ದಿದೆ, ಯಾವತ್ತೂ ಕಾಂಗ್ರೆಸ್ ಗೆದ್ದಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಅವ್ರು ಎಲೆಕ್ಷನ್ ಮಾಡಕ್ಕೆ ನೋಡ್ತಾರೆ.
ಆದರೆ ದಯಮಾಡಿ ಯಾರು ಮೈ ಮೀರಿದ್ರ ಎಲ್ಲರೂ ಕೂಡ ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಮತದಾರರನ್ನು ಸಂಪರ್ಕ ಮಾಡಿ ನಮ್ಮ ಕ್ಯಾಂಡಿಡೇಟು ನಮ್ಮ ಸುರೇಶನ್ನ ದೇಶವನ್ನು ಮಾಡಿದ್ರೆ ಬಿಜೆಪಿ ಇದ್ದಂಗೆ ಮೋದಿಜಿಯವರು ಹಾಕಿ ಗಟ್ಟಿ ಮಾಡಿದಂಗೆ. ಹಾಗಾಗಿ ಇವತ್ತು ಸಾಕಷ್ಟು ಈಗ ನಮ್ಮ ಬ್ಯಾಟ್ರಿಯನ್ನು ನೋಡುವಂಥ ಮುಖಂಡರು ತುಂಬ ಜನ ವೇಣುಗೋಪಾಲ್ ಇದ್ದಾರೆ, ಎಲ್ಲರೂ ಮಾತಾಡಿ ಹೇಳ್ತಾರೆ. ಹೀಗಾಗಿ ನನಗೂ ಒಂದು ಅವಕಾಶ ಕೊಟ್ಟು ತಮ್ಮ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಮನವಿ ಮಾಡ್ತೀನಿ. ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂಥ KM ಸುರೇಶ್ ಅವರು ನಮ್ಮ ಇವತ್ತಿನ ಆಗ್ನೇಯ ಪದವಿ ರಮಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂಥ ಸುರೇಶ್ ಅವರಿಗೆ ಅವರಿಗೆ ಇವತ್ತು ಸೀಟ್ ಕೊಟ್ಟಿರ್ತಾರೆ. ನಾವು ಕೂಡ ಒಳ್ಳೆ ನಾರಾಯಣ ಸ್ವಾಮಿ ಕೊಡಬೇಕು ಅಂತೇಳಿ ಇದು ಮಾಡಿದ್ವಿ. ಅವ್ರಿಗೂ ಹಿಂದೆ ಕೊಟ್ಟಿತ್ತು, ಮುಂದೆ MLA ಚಾನ್ಸ್ ಬಿಟ್ಕೊಡ್ತಾರೆ ಅಂತೇಳಿ ಸುರೇಶ್ ಅವ್ರಿಗೆ ಇವತ್ತು ಆ ಭಾಗದಲ್ಲಿ ಈ ಭಾಗದಲ್ಲೇ ಕೊಡ್ತಾ ಇರೋದ್ರಿಂದ ಆ ಭಾಗದಲ್ಲೂ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಂಚಾಯಿತಿ ಲೆವೆಲ್ನಲ್ಲಿ ಇವತ್ತು ಆ ಪಂಚಾಯಿತಿಯಲ್ಲಿ ಎಷ್ಟು, ಆ ಹೋಬಳಿಯಲ್ಲಿ ಎಷ್ಟು ಹೋಗಿದೆ, ಇವತ್ತು ಯಾರನ್ನು ಸೇರಿಸಬೇಕು, ಇವತ್ತು 2-3 ಪೂರ್ವವಾಗಿ ಸಭೆಗಳು ಮಾಡಿದ್ದೀವಿ. ಪಂಚಾಯಿತಿ ವೈಸು, ಹೋಬಳಿ ವೈಸು ನಾವು ಯಾರನ್ನ ಸೇರಿಸಬೇಕು ಅನ್ನೋದನ್ನ ಇವತ್ತು ಸೇರಿಸ್ತಾ ಇದ್ದೀವಿ. ಸೇರಿಸೋದು ಕೂಡ ಇವತ್ತು ಇದು ಅವಕಾಶ ಕೊಟ್ಟಿದ್ದೀವಿ. ನಮ್ಮ ಮನೆ ಓಟ್ಗಳು ಯಾರು ಬಿಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟ್ಗಳು ಯಾರು ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟ್ಗಳು ಯಾರು ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್, ಪಂಚಾಯಿತಿ ಎಲೆಕ್ಷನ್ ಮನೆ ಮನೆಗೆ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಆ ಕೆಲಸ ಮಾಡಿದಾಗ ನಾವು ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಚುನಾವಣೆ ಎಜುಕೇಟೆಡ್ ಬಗ್ಗೆ ಮತ ಕೇಳಿದಾಗ ಅವರು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮ್ಗೆ ಅನುಕೂಲ ಆಗುವಂಥ ಪರಿಣಾಮ ಇರುತ್ತೆ. ಇವತ್ತು SIR ವೋಟ್ ಲಿಸ್ಟ್ ನಡೀತಾ ಇರ್ಬೋದು, ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆಯಲ್ಲೂ ನಿಮ್ಮದ್ರಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿರು, ನನ್ನ ಅಣ್ಣ ತಮ್ಮಂದರು, ನನ್ನ ತಾಯಿಯವರು ಯಾರು ಡಿಗ್ರಿ ಆಗವ್ರೆ ಅವರು ವೋಟ್ ಕೇಳಿ ಅವ್ರು ವೋಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದೇ ವೋಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರುತ್ತೆ. ನಾವು ಅವ್ರನ್ನ ಹೋಬಳಿ ಲೆವೆಲ್ನಲ್ಲಿ ಬೂತ್ ಇರ್ತಾರೆ. ಈ ಪಂಚಾಯತಿನಿಂದ ನಾನು ಇಷ್ಟೆಲ್ಲ ಕರ್ಕೊಂಡ್ಬಂದು ವೋಟ್ ಹಾಕ್ಸ್ತೀನಪ್ಪ, ಅವ್ರ ಮನಸ್ಸಿಗೆ ಬರ್ತೀರಣ, ನಿಮ್ಮ ಫೋನ್ ನಂಬರು ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ವೋಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಮಾತಾಡೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ವೋಟ್ ಕೇಳಿದ್ದು ಆ ಕೆಲಸ ಮಾಡೋಕ್ಕಾಗಲ್ಲ. ಇದು ಬಿಜೆಪಿ ಪಕ್ಷದ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾವು ಪ್ರತಿಯೊಂದು ಎಲೆಕ್ಷನ್ ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನೇ ಏನೇ ದೇಶ ಭಿನ್ನಾಭಿಪ್ರಾಯ ಇದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ ಬಿಜೆಪಿ, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ ನಾವು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು. ಇವತ್ತು ಬಿಜೆಪಿ ಪಕ್ಷ, ಬಿಜೆಪಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಪಕ್ಷ ಅಂದರೆ ಒಂದೇ ಪಕ್ಷ ಪ್ರಪಂಚಕ್ಕೆ ದೊಡ್ಡ ಪಕ್ಷ ಅಲ್ಲ. ನಮ್ಮ ಭಾರತ ಸರ್ಕಾರ, ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ, ದೊಡ್ಡ ಪಕ್ಷ ಬಿಜೆಪಿ, ನೋಂದಣಿ ಆಗಿರೋ ಪಕ್ಷ ಬಿಜೆಪಿ. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತಗಟ್ಟೆ ಆಗಿದೆ. ಇನ್ನ ಒಂದು 2-2.5 ಸಾವಿರ ವೋಟ್ ಲಿಸ್ಟ್ ಆಗೋದ್ರಲ್ಲಿದೆ. ಅದರಲ್ಲಿ ನಾವು ಒಂದು 60%, 70% ವೋಟು ನಮ್ಮ ಅಭ್ಯರ್ಥಿಯಿಂದ ನಾವು ಮಾಡಿಸ್ಕೊಡುವಂಥ ಮತ್ತು ಚಿಂತಾಮಣಿಯ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರ ಅರಣ್ಯ ಸರ್ ಅವರು ಹೆಚ್ಚಿನ ಸಮಯ ತಗೊಳ್ಳಲ್ಲ, 5-6 ನಿಮಿಷಕ್ಕೆ ನನ್ನ ಭಾವನೆಗಳೇನಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತೀನಿ. ಈ ಕ್ಷೇತ್ರದ ಇತಿಹಾಸವನ್ನು ತಗೊಂಡಾಗ 1972ರಿಂದ ಮೊನ್ನೆ 2020 ತನಕ 10 ಚುನಾವಣೆಗಳಾಗಿದೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ಎಲೆಕ್ಷನ್ ನಾವು ಹೋದರೆ 10 ಚುನಾವಣೆ NDA ಗೆದ್ದಿರೋ ಅಂತ ಒಂದು ಚುನಾವಣೆ ಕ್ಷೇತ್ರ ಇದೆ. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರದ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಇರ್ಬೋದು, ಕರಂಬಳಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶ್ರೀಯೋಗಿ ಸ್ವಾಮಿ ಅವರು ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಕಾರ್ಯಕರ್ತರ ಜೊತೆಗೆ, ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಮಾದರಿಯಾಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ
ಅಂತ ಸಂಖ್ಯೆ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 650 ಕಿಲೋಮೀಟ್ರು ಬೇತಮಂಗಲದಿಂದ ಹಿಡಿದು ಒಕ್ಕೂಟದಾಟಿ ಅಜಯನ್ ಸನ್ನಿ ತನಕ 650 ಕಿಲೋಮೀಟರ್ ತನಕ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿನೇ ಎಲ್ಲ ಕಡೆ ಬರ್ಲಿಕ್ಕೆ ಆಗಲ್ಲ. ಭಗವಂತನೇ ಬಂದ ಅಭ್ಯರ್ಥಿ ಅಂದರೆ ಎಲ್ಲ ಭೇಟಿ ಆಗ್ಲಿಕ್ಕೆ ಆಗಲ್ಲ. ಅಥವಾ 75 ಲಕ್ಷ ಮತದಾರರು ಈ 5 ಕ್ಷೇತ್ರದಲ್ಲಿ ಬರುತ್ತೆ. MP ಕಾನ್ಸ್ಟಿಟ್ಯೂನ್ಸಿ ನಾವು ತಗೊಂಡ್ರೆ ಆದರೆ ನಾವು 2 ಲಕ್ಷ ಮತದಾರರನ್ನ ನಾವು ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ? ನಮ್ಮ ಕಾರ್ಯಕರ್ತರಿಗೆ ಅನ್ಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಬಹಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಮಾತು ಹೇಳ್ತಿದ್ದೀನಿ? ನಾನೊಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ತಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರುವಂಥ ರೀತಿ ಇವನ್ನೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಇದೆ ಶಿಕ್ಷಣ ಕ್ಷೇತ್ರ ಮತ್ತು ಪದವಿ ಎರಡಿದೆ. ಯಾವಾಗಲೂ ಶಿಕ್ಷಣ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಿಂದ ಆಯ್ಕೆ ಮಾಡ್ತಾರೆ. ಅಖಂಡ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಭಾಗದಿಂದ MLCಗೆ ಯಾವಾಗಲೂ ಆಯ್ಕೆ ಮಾಡೋಂಥ ಪದ್ಧತಿ. ಕಳೆದ ಬಾರಿ ನಮ್ಮ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಭೂತಪೂರ್ವವಾಗಿ 3 ಅವಧಿ ಅವ್ರು ಗೆದ್ದಿದ್ರು. ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ ಕಾರಣಕ್ಕೆ ಸಣ್ಣ ಹಿನ್ನಡೆ ಆಯಿತು. ಇವತ್ತು ಅವ್ರನ್ನ ಸೋಲಿಸಿರೋಂಥ ನಮ್ಮ ಶಿಕ್ಷಕ ಬಂಧುಗಳು ಇವತ್ತು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್, ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾ ಇದ್ರು, ನಮ್ಮನ್ನು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ರು. ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿ OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು ಯಾವ ಕೆಲಸಗಳು ಆಗಿಲ್ಲ. ಎಲ್ಲಿನೂ ಇವತ್ತು ನಮ್ಮ ಅಭ್ಯರ್ಥಿಯ ದರ್ಶನವೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿ ಅವರು ಏನು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡೋರು, ಅದೇ ರೀತಿ ಶಿವಯೋಗಿ ಸ್ವಾಮಿಯವರು, ಮಲ್ಲಿಕಾರ್ಜುನ ಅವರು ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅವರು ವಾರಸುದಾರನಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ಹೈದರಾಬಾದ್ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀನಿ. ಯಾಕಂದರೆ ಹಸ್ತಕ್ಕೆ ಗೊತ್ತಂತೆ ಹಸುವಿನ ಬೆಲೆ ಏನು ಅಂತ. ನಾನೊಬ್ಬ ಕಾರ್ಯಕರ್ತ ಆಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರ ಜೊತೆ ನಡ್ಕೊಂಡು ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಜನಪ್ರತಿ ಆಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ವಿನಂತಿಯನ್ನು ಮಾಡ್ತಾ 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕು ಬೇಡವಾ? ಬರಬೇಕಲ್ವಾ? ನಮ್ಮೆಲ್ಲರ ಆಸೆ ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಏನೆಲ್ಲ ನಡೀತಾ ಇದೆ ಅದರ ವಿರುದ್ಧ ಒಂದೊಳ್ಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವ್ರನ್ನ ನೇತೃತ್ವದಲ್ಲಿ ಬರಬೇಕು ಅನ್ನೋದಾದರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾವೆ. ಇವತ್ತು 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತೂರ್ ಸಾಹೇಬ್ ನಡೀತಾ ಇದೆ, ಅದೇ ನಮೋಶಿ ಅವರು ನಡೀತಾ ಇದೆ, ಬೆಂಗಳೂರು ಶಿಕ್ಷಣ ಕ್ಷೇತ್ರ ನಡೀತಾ ಇದೆ, ಮತ್ತು ಆಗ್ನೇಯ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ದರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲುವಿನ ಮುಖಾಂತರ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ಜನಪರವಾಗಿ ಏನು ಕೆಲಸಗಳನ್ನಾಗಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕಬೇಕಾಗಿರುವಂಥದ್ದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ ನಿಮ್ಮೆಲ್ಲ BJPಯ ಕಾರ್ಯಕರ್ತರು, ನಿಮ್ಮಂಗೆ ಒಬ್ಬ ಯುವ ಮೋರ್ಚಾದ ಕಾರ್ಯಕರ್ತನ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಅವಕಾಶ ಉಳಿಸ್ಕೊಂಡು ಹೋದರೆ ಇನ್ನೂ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಚುನಾವಣೆಯಲ್ಲಿ ಕೈ ಜೋಡಿಸಿ ಸಂಘಟನೆಯ ಚುನಾವಣೆ ಆಗಲೇ ಬ್ಯಾಟರಿಗೌಡರು ಹೇಳಿದಂಗೆ ಅದು ವ್ಯಕ್ತಿಯ ಚುನಾವಣೆ ಅಲ್ಲ, ಅದು ಸಂಘಟನೆಯ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಹಾಗೆ ಈ ಚುನಾವಣೆಯನ್ನು ಎಲ್ಲರೂ ಗೆಲ್ಲೋದ್ರ ಮುಖಾಂತರ ಸಂಘಟನೆಯನ್ನು ಕೆಲಸನ ನಿಮ್ಮೆಲ್ಲರಿಗೂ ನಾನು ಸೇವೆ ಮಾಡೋಂಥ ಅವಕಾಶ ಎಲ್ಲರೂ ಕೊಡ್ರಿ ಅಂತ ವಿನಂತಿ ಮಾಡ್ತಾ ಅವಕಾಶ ಮಾಡಿಕೊಡ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದ ವ್ಯಕ್ತ ಮಾಡ್ತಾನೆ. ಚುನಾವಣೆಯಲ್ಲಿ ಗೆಲ್ಲಿಸಿ